ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ಇವತ್ತೊಂದು ಚಿಕ್ಕ ಕಥೆಯೊಂದಿಗೆ ಸ್ಟಾರ್ಟ್ ಮಾಡ್ತೀನಿ. ಒಬ್ಬತ್ತ ಕಟ್ಟಿಗೆನ ಆರಿಸ್ತಾ ಇರ್ತಾನೆ ಅಡವ್ಯಾಗ. ಹಾವು ಬಂದು ಒಂದ್ ಬೆರಳು ಕಚ್ಚಿ ಬಿಡುತ್ತೆ. ಕಚ್ಚಿದ ತಕ್ಷಣ ಅವನಿಗೆ ಅಯ್ಯೋ ಇದು ಹಾವು ಕಚ್ಚಿದೆ, ಇದ್ರ ವಿಷ ಮೈಯೆಲ್ಲ ಎರಿದ್ರೆ ನನ್ ಜೀವನ ಹಾಳಾಗುತ್ತೆ, ನನ್ ಸಾಯ್ತೀನಿ ಅಂತೇಳಿ ಪಕ್ಕದಲ್ಲೇ ಚಾಕು ಇರುತ್ತಲ್ಲ ಅದನ್ನ ತಗೊಂಡು ಕಟ್ ಮಾಡ್ಕೊಂಡ್ಬಿಡ್ತಾನ. ಈ ಬೆರಳು ಕತ್ತರಿಸಿ ಬಿದ್ದು ಬಿಡುತ್ತೆ. ಅವಾಗ ಅವ್ನಿಗೆ ಖುಷಿ ಆಗುತ್ತೆ, ಹೋಗ್ಲಿ ಬಿಡು ಇದಿಷ್ಟು ಬಟ್ಟೊಂದೇ ಅಲ್ಲ ಹೋಗಿರೋದು, ನನ್ ಬಾಡಿಯಾಗ ವಿಷ ಇರಲ್ಲ, ನಾನು ಆರಾಮ್ ಆಗ್ತೇನಲ್ಲ ಅಂತ ಅನ್ಕೋತಾನೆ. ಅಷ್ಟ್ರಲ್ಲೇ ಆ ಬಟ್ಟು ಅಲ್ಲಿ ಬಿದ್ದಿರುತ್ತಲ್ಲ, ಅದನ್ನ ನೋಡ್ತಾ ಅವನಿಗೆ ಅನ್ಸುತ್ತೆ, ಏನನ್ನ ಆಗ್ಲಿ ಬಿಡು, ಇದು ನಂದೇ ಅಲ್ಲ ಬಟ್ಟು, ನಂದೇ ಬೆರಳಲ್ಲ ಅಂತೇಳಿ ತಗೊಂಡು ಮತ್ತೆ ಇಟ್ಕೊಂಡ್ಬಿಡ್ತಾನೆ. ಅದರಲ್ಲಿರುವಂತಹ ವಿಷದ ರಕ್ತ ಮೈಯೆಲ್ಲ ಸೇರಿ ಅವನ್ ಸತ್ತ ಹೋಗ್ತಾನೆ. ನಮ್ ಜೀವನದಲ್ಲಿ ಕೂಡ ಅಷ್ಟೇ, ಕೆಲವೊಂದು ಸಂಬಂಧಗಳನ್ನಾಗ್ಲಿ, ಕೆಲವೊಂದು ರಿಲೇಶನ್ಶಿಪ್ ಆಗ್ಲಿ, ಕೆಲವೊಬ್ರನ್ನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಕಳ್ಕೊಂಡಾಗ ಫೀಲ್ ಆಗ್ತೀವಿ, ಫೀಲ್ ಜೋಡಿಸ್ಕೊಂಡೇನೋ ಅಂತ ಅನ್ಸುತ್ತೆ. ಆತರ ಅನ್ಸಿದಾಗ ಅದನ್ನ ಯಾಕೆ ಕಳ್ಕೊಂಡ್ವಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅವ್ನ್ ಬೆಟ್ಟ ಅಲ್ಲಿ ಬಿದ್ದಾಗ, ಬೆರಳಲ್ಲಿ ಬಿದ್ದಾಗ, ಅದು ನಂದು, ನನ್ ಜೊತೆ ಸೇರ್ಸ್ಕೋಬೇಕಂತ ಆಲೋಚನೆ ಬಂದಾಗ ಅದನ್ನ ಕಟ್ಟೆ ಯಾಕೆ ಮಾಡ್ದೆ ಅಂತ ಒಂಚೂರು ವಿಚಾರ ಮಾಡಿದ್ರೆ ಅವನ್ ಜೀವನ ಉಳಿತಿತ್ತಲ್ಲ. ಹಾಗೆ ನಾವು ಕೂಡ ಜೀವನದಲ್ಲಿ ಏನನ್ನಾದ್ರೂ ಕಳ್ಕೊಂಡಿವಂದ್ರೆ ಅದನ್ನ ತಗೊಳಕ್ಕಿಂತ ಮುಂಚೆ ಅದನ್ನ ಯಾಕೆ ಕಳ್ಕೊಂಡ್ವಿ ಅಂತ ವಿಚಾರ ಮಾಡಿ ಅಂತ ಹೇಳ್ತಾ ಇವತ್ತನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಿಮ್ ಜೀವನದಲ್ಲಿ ಕೂಡ ಈ ರೀತಿ ಅನುಭವ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ಮಾತಿನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.